ಓಬಾ ಫೇಮಿ ವರ್ಸಸ್ ಬ್ರಾಕ್ ಲೆಸ್ನರ್ ಸಮರ್ ಸ್ಲ್ಯಾಮ್ನಲ್ಲಿ ಹೆಲ್ ಇನ್ ಎ ಸೆಲ್ ಮ್ಯಾಚ್. ಯಾರು ಎಕ್ಸ್ಪೆಕ್ಟ್ ಮಾಡಿದ್ರಿ ಕಮೆಂಟ್ಸಲ್ಲಿ ನನಗೆ ಹೇಳಿ. ಹೆಲ್ ಇನ್ ಎ ಸೆಲ್ ಮ್ಯಾಚ್ ನಾವು ನೋಡ್ತೀವಿ ಬ್ರಾಕ್ ಲೆಸ್ನರ್ ಮತ್ತು ಓಬಾ ಫೇಮಿ ನಡುವೆ ಅಂತ. ರಿಟೈರ್ಮೆಂಟ್ ಮ್ಯಾಚ್ ಅಂತ ನನ್ನ ಒಂದು ಥಾಟ್ ಪ್ರೊಸೆಸ್ನಲ್ಲಿತ್ತು. ಆದರೆ ಕಿಂಗ್ ಆಫ್ ದ ರಿಂಗ್ ಗೆದ್ದ ಮೇಲೆ ಹೇಗೆ ಇವರು ವರ್ಲ್ಡ್ ಟೈಟಲ್ನ ಬಿಟ್ಟು ಈ ಒಂದು ರೈವಲ್ರಿ ಏನಿದೆ ಬ್ರಾಕ್ ಲೆಸ್ನರ್ ಜೊತೆ ಅದನ್ನು ಕಂಟಿನ್ಯೂ ಮಾಡ್ತಾರೆ ಅಂತ ನಾನು ಎಕ್ಸೈಟೆಡ್ ಆಗಿದ್ದೆ. ಆ ಒಂದು ಸ್ಟೋರಿ ನಾವೆಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ನೀವು ಟ್ವಿಟರಲ್ಲಿ ಫಾಲೋ ನೋಡ್ತಾ ಇದ್ರು ಕೂಡ ನಿಮಗೆ ಗೊತ್ತಾಗುತ್ತೆ. ಎಷ್ಟೊಂದು ಜನ ಹೇಳ್ತಾ ಇದ್ರು ಕಿಂಗ್ ಆಫ್ ದ ರಿಂಗ್ ಫೈನಲ್ಸ್ ಮುಂಚೆ ನೈಟ್ 1 ಬ್ರಾಕ್ ಲೆಸ್ನರ್ ವರ್ಸಸ್ ಓಬಾ ಫೇಮಿ ಆಗಲಿ, ಅಲ್ಲಿ ಬ್ರಾಕ್ ಲೆಸ್ನರ್ನ ರಿಟೈರ್ ಮಾಡಲಿ ಓಬಾ ಫೇಮಿ ಬ್ರಾಕ್ ಲೆಸ್ನರ್ನ ಸೋಲಿಸಿ, ಆ್ಯಂಡ್ ನೈಟ್ 2 ಅಲ್ಲಿ ರೋಮನ್ ರೇನ್ಸ್ನ ಫೇಸ್ ಮಾಡೋ ಮೂಲಕ ಅಲ್ಲಿ ವರ್ಲ್ಡ್ ಟೈಟಲ್ ಗೆಲ್ಲಿ ಅನ್ನೋ ಒಂದು ಆಸೆ ಎಷ್ಟೊಂದು WWE ಫ್ಯಾನ್ಸ್ಗಿತ್ತು. ಯಾಕಂದರೆ ಒಂದು ಬಿಗ್ ಸೂಪರ್ ಸ್ಟಾರ್ ಬಂದಿದ್ದಾರೆ ಒಬ್ಬ ಫೇಮಿಯಿಂದ. ಅವರ ಕ್ರೌಡ್ ರಿಯಾಕ್ಷನ್, ಅವರ ಪ್ರೋಮೋ ಎಲ್ಲನೂ ಟಾಪ್ ನಾಚ್ ಆಗಿದೆ. ಆ್ಯಂಡ್ ಖಂಡಿತ ಈ ಒಂದು ಸಿನಾರಿಯೋ ಕ್ರಿಯೇಟ್ ಮಾಡೋಕ್ಕೆ ಇದೊಂದು ಏನು ಪ್ರಿಡಿಕ್ಷನ್ ಎಲ್ಲರಲ್ಲೂ ಇತ್ತು, ಅದನ್ನು ಬರ್ಸೋದ್ರಲ್ಲಿ ಸಕ್ಸಸ್ಫುಲ್ ಆದರು. ಬಟ್ WWE ಫೈನಲಿ ಈಗ ರೋಮನ್ ರೇನ್ಸ್ ವರ್ಸಸ್ ಸೆತ್ ರಾಲಿನ್ಸ್ನ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಮ್ಯಾಚ್ ಡಿಸೈಡ್ ಮಾಡಿದ್ದಾರೆ. ಒಂದು ನೈಟ್ ಮೇನ್ ಇವೆಂಟ್ ಆಗುತ್ತೆ. ಆ್ಯಂಡ್ ಬ್ರಾಕ್ ಲೆಸ್ನರ್ ಓಬಾ ಫೇಮಿ ಹೆಲ್ ಇನ್ ಎ ಸೆಲ್ ಅಂದರೆ ಅದು ಮೇನ್ ಇವೆಂಟ್ ಪೊಸಿಷನ್ಗೆ ಮಾಡಿರೋದು. ಸೊ ನೈಟ್ 1 ಮೇನ್ ಇವೆಂಟ್ ನನ್ನ ಪ್ರಕಾರ ಈ ಒಂದು ಹೆಲ್ ಇನ್ ಎ ಸೆಲ್ ಮ್ಯಾಚ್ ಆಗಿರುತ್ತೆ. ಆ್ಯಂಡ್ ನೈಟ್ 2 ಮೇನ್ ಇವೆಂಟ್ನಲ್ಲಿ ನಾವು ರೋಮನ್ ರೇನ್ಸ್ ವರ್ಸಸ್ ಸೆತ್ ರಾಲಿನ್ಸ್ ಆ ಒಂದು ರೈವಲ್ರಿ ನೋಡ್ತೀವಿ. ಅದ್ರ ಬಗ್ಗೆ ನಾನು ಒಂದು ಡೀಟೇಲ್ಡ್ ವಿಡಿಯೋ ಮಾಡ್ತೀನಿ ನಿಮಗೆ. ಅವರ ಒಂದು 14 ಇಯರ್ಸ್ ಹಿಸ್ಟ್ರಿ ಏನಿದೆಯೋ ಅದನ್ನು ಎಕ್ಸ್ಪ್ಲೇನ್ ಮಾಡೋ ಮೂಲಕ. ಇದು ಕನ್ನಡ WWE. ನಾನು ಧನುಷ್ ಲಾವಣ್ಯ. ಫಾಲೋ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಯೂಟ್ಯೂಬ್ ಚಾನಲ್ನ.